ಕಿತ್ತೂರು ಕರ್ನಾಟಕದಲ್ಲಿ ವರುಣನ ಅಬ್ಬರ ನಿಲ್ತಾ ಇಲ್ಲ. ಕುಂದಾನಗರಿ ಬೆಳಗಾವಿಯಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ತಡರಾತ್ರಿಯ ಭಾರೀ ಮಳೆಗೆ ಹತ್ತಾರು ಅವಾಂತರಗಳು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕೂಡ ಸೃಷ್ಟಿಯಾಗಿದೆ. ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಡೆ ಕೊಳ್ಳಮಠದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜಾಮ್ ಆಗಿತ್ತು. ಬೆಳಗಾವಿ ಮತ್ತು ಚಿಕ್ಕೋಡಿ ಭಾಗದಲ್ಲಿ ಭಾರೀ ಮಳೆ ಸುರಿದಿದೆ. ಹಾಗಾಗಿ ಆ ಭಾಗದಲ್ಲಿ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ತಡರಾತ್ರಿಯ ಭಾರೀ ಮಳೆಗೆ ಹತ್ತಾರು ಅವಾಂತರಗಳು ಸೃಷ್ಟಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೂಡ ಟ್ರಾಫಿಕ್ ಸಮಸ್ಯೆ ಉದ್ಭವ ಆಗಿತ್ತು. ಕಿತ್ತೂರು ಕರ್ನಾಟಕ ಭಾಗ, ಕರಾವಳಿ ಕರ್ನಾಟಕ ಭಾಗ, ಕೊಡಗು, ಬೆಳಗಾವಿ, ಬೀದರ್ ಆ ಎಲ್ಲ ಭಾಗದಲ್ಲಿ ಅಂದರೆ ಸಂಪೂರ್ಣ ಕರ್ನಾಟಕ ಅಂತಾನೆ ಹೇಳಬಹುದು. ಅಷ್ಟರ ಮಟ್ಟಿಗೆ ಮಳೆ ಬರ್ತಾ ಇರುವಂಥದ್ದು, ಧಾರಾಕಾರವಾಗಿ ಮಳೆ ಬರ್ತಾ ಇದೆ. ಬೀದರ್ ಜಿಲ್ಲೆಯ ಹಲವೆಡೆ ಮಹಾಮಳೆ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಒಂದು ಗಂಟೆ ಕಾಲ ನಿರಂತರವಾಗಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ರಸ್ತೆ ತುಂಬಾ ನೀರು ಹರಿದಿದೆ. ನದಿಯೋ ಅಥವಾ ರಸ್ತೆಯೋ ಅಂತ ಗೊತ್ತಾಗೋದಿಲ್ಲ. ಪ್ರವಾಹೋಪಾದಿಯಲ್ಲಿ ರಸ್ತೆಯ ಮೇಲೆ, ಅದು ಕೂಡ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ನೀರು ಹರಿದಿರುವಂಥದ್ದು. ಅಲ್ಲಿ ಸಂಚಾರ ಕೂಡ ಕೆಲಕಾಲ ವ್ಯತ್ಯಯ ಆಯಿತು. ನಿರಂತರವಾಗಿ ಮಳೆ ಸುರಿದಿದ್ದರ ಪರಿಣಾಮವಾಗಿ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಪ್ರವಾಹೋಪಾದಿಯಲ್ಲಿ ನೀರು ಹರಿದು ಬಂತು. ಇನ್ನು ಮನೆಗಳಿಗೆ ಕೂಡ ನೀರು ನುಗ್ಗಿದೆ. ಆ ಪ್ರದೇಶದಲ್ಲಿ ತಾವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ಎಷ್ಟರ ಮಟ್ಟಿಗೆ ನೀರು ನಿಂತಿದೆ ಹೇಳಿ. ಮನೆಯ ಒಳಗೆ ಕೂಡ ನೀರು ನುಗ್ಗಿರುವಂಥದ್ದು. ಮೊಣಕಾಲ್ ಮಟ್ಟ ನೀರು ನಿಂತಿದೆ. ಇನ್ನು ಕೊಟ್ಟಿಗೆಗಳಲ್ಲಿ ಕೂಡ ನೀರು ನುಗ್ಗಿದೆ. ಜಾನುವಾರುಗಳು ಕೂಡ ನೀರಿನಲ್ಲೇ ನಿಂತಿರುವಂಥದ್ದು ಕಂಡುಬರುತ್ತೆ. ಇನ್ನು ಜಾನುವಾರುಗಳ ಮೇವು ಕೂಡ ನೀರಲ್ಲಿ ನೆಂದು ಹೋಗಿದೆ. ಸಾಕಷ್ಟು ಹಾನಿ ಕೂಡ ಆಗಿದೆ ಆ ಭಾಗದಲ್ಲಿ. ಬೆಳಗಾವಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀರು ಹರಿದಿದೆ. ಹಾಗಾಗಿ ಆ ಭಾಗದಲ್ಲಿ ರಾದ್ಧಾಂತ ಉಂಟಾಗಿದೆ. ಇನ್ನು ಬೀದರ್ ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಕೆಲವೆಡೆ ಗುಡ್ಡ ಕುಸಿತ ಉಂಟಾಗಿದೆ. ರಸ್ತೆಯಲ್ಲಿ ಕೂಡ ನೀರು ನಿಂತು ಸಂಚಾರ ವ್ಯತ್ಯಯ ಆಗಿದೆ. ವಾಹನ ಸವಾರರಂತೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಸಾಕಷ್ಟು ಅವಾಂತರ ಸಂಪೂರ್ಣ ಕರ್ನಾಟಕ ಅಂತ ಹೇಳಬಹುದು. ಹಾಗೆ ಬೆಳಗಾವಿ, ಬೀದರ್, ಕೊಡಗು ಈ ಎಲ್ಲ ಭಾಗದಲ್ಲಿ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗಿವೆ. ದಾರಿ ಬಂದತ್ತ